ರಾಜ್ಯ ಸಂಘಟಿತ ಕಾರ್ಮಿಕರ ಸಂಘಟನೆ ನಿಂತಿದೆ. ಹಾಗಾಗಿ ಸಂಘಟನೆಗೆ ಜೈ ಅಂತ ಹೇಳೋದು. ರಾಜ್ಯ ಸಂಘಟಿತ ಕಾರ್ಮಿಕರ ಸಂಘಟನೆಗೆ, ರಾಜ್ಯ ಸಂಘಟಿತ ಕಾರ್ಮಿಕರ ಸಂಘಟನೆಗೆ ವಿಧಿಸಿ 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 ಲೇಬರ್ಸ್ ವಿಧಿಸಿ 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 ಲೇಬರ್ಸ್ ವಿಧಿಸಿ ರಚನೆಯಾಗಲೇಬೇಕು, 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 ರಚನೆಯಾಗಲೇಬೇಕು. ವಿಧಿಸಿ 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 ರಾಜ್ಯ ಸಂಘಟಿತ ಕಾರ್ಮಿಕರ ಸಂಘಟನೆಗೆ, ರಾಜ್ಯ ಸಂಘಟಿತ ಕಾರ್ಮಿಕರ ಸಂಘಟನೆಗೆ ಬೇಕೇ ಬೇಕು, ಬೇಕೇ ಬೇಕು. ಎದಕ್ಕಾಗಿ ಹೋರಾಟ, ಎದಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ರಚನೆಯಾಗಲೇಬೇಕು, 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 ರಚನೆಯಾಗಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ವಿಧಿಸಿ ವಿಧಿಸಿ ಲೇಬರ್ಸ್ ವಿಧಿಸಿ, ವಿಧಿಸಿ ವಿಧಿಸಿ ಲೇಬರ್ಸ್ ವಿಧಿಸಿ, ವಿಧಿಸಿ ವಿಧಿಸಿ ಲೇಬರ್ಸ್. ಅದಕ್ಕೆ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಇದುವರೆಗೂ ಯಾಕೆ ಸಿಗ್ಲಿಲ್ಲ? ಯಾಕೆ ಅಂದ್ರೆ ನಿಮ್ಮದೇ ಹೋರಾಟ ಇಲ್ಲದೆ ಈ ಧ್ವನಿ ಇಲ್ಲದಂತ ಕಾರ್ಮಿಕ ಸಮೂಹವನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇರ್ತಕ್ಕಂಥದ್ದೇ ದುರಂತ. ಯಾಕಂತ ಹೇಳಿದ್ರೆ ಹಣ ವಹಿವಾಟನ್ನ ನೀಡ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರೆ ಅಡಿಕೆ ಉದ್ಯಮ, ಕಾಫಿ ಉದ್ಯಮ. 3 ತಿಂಗಳು ಆ ಕಾಫಿ ತೋಟದಲ್ಲಿ ಕೆಲಸ ಮಾಡಿಸಿ ದುಡಿಸಿ 3 ತಿಂಗಳಿಗೆ ಮನೆಗೆ ಕಳಿಸ್ಬಿಟ್ರೆ ಮುಗಿದು ಸಾವಿರಾರು ಕೋಟಿ ಹಣ ನಿಮ್ಮ ಕಿಸೆಗೆ ಹೋಗಿ ಜಮಾ ಆಗುತ್ತೆ. ಕಾರ್ಮಿಕರ ಬಗ್ಗೆ ಯೋಚನೆ ನಡೆದಿದೆ. ಅದಕ್ಕಾಗಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಈ ಹೋರಾಟವನ್ನ ತೆಗೆದುಕೊಂಡಿದೆ, ಈ ಹೋರಾಟವನ್ನ ತೆಗೆದುಕೊಂಡಿದೆ. ಬಿಡಲ್ಲ ತಾಯಂದ್ರೆ ಇದು ಗಮನಿಸಿ. ಬರೇ ತಾಯಂದ್ರೆ ಅಷ್ಟೇ ಅಲ್ಲ, ಈ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ಪುರುಷರು ಕೂಡ ಯಾವ ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ಇವು ನಿಮಗೆ ಸವಲತ್ತು ಬರಬೇಕು, ಆ ಮಂಡಳಿ ರಚನೆ ಆಗಬೇಕು. ಅದರ ಮೂಲಕ